ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ, ಏನು ಯಜ್ಞ ಅಂದ್ರೆ ಜೀವವನ್ನು ಹೋಮಿಸ್ತಾರೆ ದೇವತೆಗಳು. ಜೀವ ಅಂದರೆ ನಮ್ಮನ್ನು ಆಹುತಿಯಾಗಿ ದೇವರಲ್ಲಿ ಒಪ್ಪಿಸ್ತಾರೆ ಅಂದರೆ ದೇವರನ್ನು ಬೇಡಿಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನೀವು ಭಗವಂತ, ನಮ್ಮಿಂದ ಯಾವುದೂ ಆಗಲ್ಲ, ನೀನೇ ಈ ಜೀವವನ್ನು ಸಂರಕ್ಷಣೆ ಮಾಡಿ. ಯಾವ ಜೀವ ಆ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳು ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಅದರ ಫಲವಾಗಿ ಹಿಂದಿನ ಅನೇಕ ಜನ್ಮಗಳು ಇರಬಹುದು, ಪುಣ್ಯಕರ್ಮವನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ಆ ಸ್ವರ್ಗದಲ್ಲಿ ಯಾವ ಸುಖವನ್ನು ಅನುಭವಿಸಲಾಗತ್ತೋ ಅಂಥ ಸುಖವನ್ನು ಅನುಭವಿಸಿ ಆ ಕರ್ಮ ತೀರಿದ ಮೇಲೆ ತಿರ್ಗಾ ವಾಪಸ್ ಬರ್ತಾನೆ. ಇವನು ಎಂಥದ್ದವನು ಅಂದರೆ ನಮ್ಮಂಥವರು ಕಾಮ್ಯ ಕರ್ಮಗಳನ್ನು ಪೂಜೆ ಮಾಡ್ತೀವಿ, ದೇವರಿಗೆ ಸೇವೆ ಮಾಡ್ತೀವಿ, ದಾನ ಧರ್ಮಗಳನ್ನು ಮಾಡ್ತೀವಿ, ದೇವರನ್ನು ಒಪ್ಪದೆ ಹ್ಯೂಮನ್ ಇದಂತ ನಾವು ಎಷ್ಟೋ ಕೆಲಸಗಳನ್ನು ದೇವರ ಮರೆತು ಮಾಡೋದು ಉಂಟು. ಆ ದೇವರನ್ನು ನಂಬದೇ ಆ ಒಂದು ಸೋಷಿಯಲ್ ಸರ್ವಿಸ್ ಅಂತ ಮಾಡೋರು ಅವರು ಇದ್ದಾರೆ. ಇಂಥದ್ದವರಿಗೇನೋ ಫಲ ಉಂಟು. ಶ್ರೇಷ್ಠ ಅಂದರೆ ಆ ಒಳ್ಳೆಯ ರೀತಿಯಾದ ಪುಣ್ಯವನ್ನು ಗಳಿಸ್ತಾರೆ. ಆ ಪುಣ್ಯಕ್ಕೆ ಫಲ ಭೂಮಿಯಲ್ಲಿ ಮಾತ್ರ ಅಲ್ಲ, ಭೂಮಿಗಿಂತ ಮಿಗಿಲಾದ ಸುಖ ಅದು ಭೂಮಿಯಲ್ಲಿ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಸುಖವನ್ನು ಸ್ವರ್ಗದಲ್ಲಿ, ಅದಕ್ಕೆ ಬೇಕಾದ ದೇಹ, ಒಂದು ಸುಪೀರಿಯರ್ ದೇಹ ಅಂದರೆ ಆ ಸುಖವನ್ನು ಅನುಭವಿಸಲಿಕ್ಕೆ ಈ ನಮ್ಮ ದೇಹ ಸಮರ್ಥವೇ ಅಲ್ಲ, ಅದಕ್ಕೆ ಬೇರೆ ದೇಹ ಬೇಕು. ಆ ಬೇರೆ ದೇಹವನ್ನು ಕೊಟ್ಟು ಇಲ್ಲಿ ನಾವು ಗಳಿಸಿದ ಪುಣ್ಯ ಕಾಮ್ಯ ಕರ್ಮಗಳು, ಆ ಪುಣ್ಯಕ್ಕೆ ಫಲವನ್ನು ಸ್ವರ್ಗದಲ್ಲಿ ಆ ಸುಖ ಭೋಗಗಳನ್ನು ಕೊಡ್ತಾಂದೇವು. ಎಲ್ಲ ಕರ್ಮಕ್ಕೂ ಆ ಫಲ ಇಷ್ಟೇ ಲಿಮಿಟೆಡೇ ಇರುತ್ತೆ. ಅದು ಯಾವ ಕಾಲದಲ್ಲಿ ಅದು ಮೆಚೂರ್ ಆಗಬೇಕೋ ಆ ಪುಣ್ಯವನ್ನೇ. ನಾವು ಇವಾಗ ಇಲ್ಲಿ ಮಾಡುವಂಥ ಕಾಮ್ಯಕರ್ಮಗಳು ಒಳ್ಳೆಯ ಕೆಲಸಗಳೇ. ಕಾಮ್ಯಕರ್ಮ ಅಂದರೆ ದೇವರನ್ನು ಮರೆತು ನನಗಾಗಿ ನಮ್ಮ ಸುಖಕ್ಕಾಗಿ ಮಾಡುವ ಕರ್ಮಗಳು. ಈ ಕರ್ಮಗಳ ಫಲ ಯಾವ ಕಾಲದಲ್ಲಿ ಪುಣ್ಯ ಕೊಡಬೇಕು ಅಂತಲೂ ಇದೆ. ಆ ಕಾಲ ಸ್ವರ್ಗಕ್ಕೆ ಬಂದಾಗೆ ಆ ಕಾಲದಲ್ಲಿ ಮೆಚೂರ್ ಆಗುವ ಪುಣ್ಯವನ್ನು ಅಲ್ಲೇ ಭೋಗಿಸಿ ತಿರ್ಗಾ ವಾಪಸ್ ಬರಲೇಬೇಕು. ಕ್ಷೀಣೇ ಪುಣ್ಯ ಅಂತ ಗೀತೆಯಲ್ಲಿ ಹೇಳಿದಂತೆ ಅಲ್ಲಿ ಆದಮೇಲೆ ಪುಣ್ಯ ಕ್ಷೀಣ ಆದಮೇಲೆ ಆ ಪರ್ಟಿಕ್ಯುಲರ್ ಪುಣ್ಯ ಕ್ಷೀಣ ಆದಮೇಲೆ ಭೂಮಿಗೆ ಬರಬೇಕು. ಆವಾಗ ಇನ್ನೊಂದು ಸೆಟ್ ಆಫ್ ಕರ್ಮಗಳು, ಅಲ್ಲಿ ಭೂಮಿಗೆ ಯಾವಾಗ ಬರಬೇಕು ಅದಕ್ಕೆ ಇನ್ನೊಂದು ಸೆಟ್ ಆಫ್ ಕರ್ಮಗಳು ಇರುತ್ತೆ. ಮನುಷ್ಯನಾಗ ಹುಟ್ಟುವ ಯಾವಾಗಲೂ ಮಾಡಿದ ಚೂರು ಚಾರು ಪುಣ್ಯದಿಂದ ದೇವರು ಆ ಪುಣ್ಯವನ್ನು ಅನಂತ ಮಡಿ ಮಾಡಿ ನಮಗೆ ಮಾನುಷ ಜನ್ಮವನ್ನು ಕೊಡ್ತಾರೆ. ಆ ಮಾನುಷ ಜನ್ಮವನ್ನು ಅವನು ಕೊಡೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಅದಕ್ಕೆ ಅವನೇ ವ್ಯಾಪಾರ ವ್ಯಾಪ್ತಿಗಳಂತ ಹೇಳಿದ್ದಂತೆ ಅವನೇ ಅದನ್ನು ಮಾಡಿಸಬೇಕು. ಇದು ದೇವತೆಗಳಿಗೆ ಎಲ್ಲರಿಗೇನು ಗೊತ್ತು. ತಮ್ಮನ್ನು ನಿಮಿತ್ತವಾಗಿ ಇಟ್ಟುಕೊಂಡು ದೇವರು ಅವರ ಮೂಲಕವಾಗಿ ಆ ತನ್ನ ಸೇವೆಯನ್ನು ತಾನೇ ಮಾಡಿಕೊಳ್ತಾನೆ. ಅದನ್ನು ತಿಳಿದ ದೇವತೆಗಳು
ಅವನಿಗೆ ಕೆಲಸ ಕೊಟ್ಟಿದ್ದಾರೆ. ಹೇಗೆ ಸೂರ್ಯ ಚಂದ್ರನಿಗೆ ಕೆಲಸ ಕೊಟ್ಟಿದ್ದಾನೆ ದೇವರು. ಅಂದರೆ ಸೂರ್ಯ ಚಂದ್ರನ ಬರೀ ಗ್ರಹಗಳು ಮಾತ್ರ, ಈ ಪ್ಲಾನೆಟ್ಸ್ ಅಂಥದ್ದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಲ್ಲ. ಅದನ್ನು ನೇಮಿಸೋ ದೇವತೆಗಳಿಗೆ ಈ ಕಾಲದಲ್ಲಿ ನೀನು ಊದಿಸಿ, ಈ ಕಾಲದಲ್ಲಿ ಈ ಪ್ರದೇಶದಲ್ಲಿ ಅಸ್ತಮನ ಆಗಬೇಕು, ಹೀಗೆ ದಿನಾಗಲೂ ನೀನು ಮಾಡ್ತಾ ಇರಬೇಕು, ಇದೇ ನಿನ್ನ ಸೇವೆ ನನಗೆ ಅಂತ ದೇವರು ಹೇಳಿ ಅವರು ಮುಖವಾಗಿ ತಾನೇ ಮಾಡಿಸ್ಕೊಳ್ತಾನೆ. ಸೊ ಈ ದೇವತೆಗಳು, ಈ ಸೆಟ್ ಆಫ್ ದೇವತೆಗಳಿಗೆ ಈ ಜೀವಕ್ಕೆ ಹೋಮಿಸುವ, ಅಂದರೆ ಈ ದೇವತೆಗಳು ಹೋಮಿಸುವುದು ಅಂದರೆ ಏನು ಅಂದರೆ ಈ ನಮ್ಮ ಹೋಮ ಥರ ಅಲ್ಲ. ಆ ಹೋಮ ನಾವು ಆರ್ ಯು ಕ್ಯಾನ್ ಈವನ್ ಸೇ ದಟ್ ಹೋಮದ ವಸ್ತುಗಳನ್ನು ನಾವು ಅಲ್ಲಿ ಆಹುತಿಯಾಗಿ ಕೊಡುವಾಗ ಅಲ್ಲಿ ಇರುವಂಥ ಅಭಿಮಾನಿ ದೇವತೆಗಳು ಅಲ್ಲಿನೇ ಇರ್ತಾರೆ. ಅಭಿಮಾನಿ ದೇವತೆಗಳು ಎಲ್ಲ ಕಡೆಯೂ ಇರ್ತಾರೆ, ಅಲ್ಲಿ ಇರ್ತಾರೆ. ಅವರು ಆ ಹೊಗೆಯಲ್ಲಿ ಇರ್ತಾರೆ, ಒಂದೊಂದು ಆಹುತಿ ದ್ರವ್ಯಗಳಲ್ಲಿ ಇರ್ತಾರೆ. ಅಲ್ಲಿ ನಿಂತು ತಮ್ಮನ್ನು ತಾವು ದೇವರಿಗೆ ಅರ್ಪಣೆ ಮಾಡ್ತಾರೆ. ಸುಟ್ಟು ಹೋಗ್ತಾರೆ ಅಂದರೆ ಅವ್ರು ಯಾಕೆ ಸುಟ್ಟು ಹೋಗ್ತಾರೆ? ಅಗ್ನಿಗೆ ಮೇಲೆ ಇರುವಂಥವ್ರು, ಅವ್ರಿಗೆ ಅಗ್ನಿ ಒಂದು ಮಾಡೋದಿಲ್ಲ. ಆ ಮೂಲಕವಾಗಿ ಅದು ಫೈರ್ ರಿಟಾರ್ಡೆಂಟ್ ಅಂತಲ್ಲ ಈ ಕಾಲದಲ್ಲೇ ಇರುತ್ತಲ್ಲ. ಸೊ ಹಾಗೆ ಆ ದೇವತೆಗಳಿಗೆ ಆ ಶಕ್ತಿ ಸಾಮರ್ಥ್ಯ ಸ್ವತವಾಗೇ ಇರುವಂಥದ್ದು. ಅದಕ್ಕೆ ತಕ್ಕಂತೆ ಅವ್ರಿಗೆ ದೇಹವೂ ಇರುತ್ತೆ. ಸೊ ಈ ದೇವತೆಗಳು ಈ ನಮಗೆ ಮನುಷ್ಯ ಜನ್ಮ ಬರಬೇಕಾದ ಒಂದು ಕರ್ಮ ಇದೆ. ಮನುಷ್ಯ ಜನ್ಮ ಈ ಭೂಮಿಯಲ್ಲಿ ತಾಳಿ ಇಂಥ ಕೆಲಸಗಳು ಮಾಡಲಿಕ್ಕೆ ಇನ್ನೊಂದು ಅವಕಾಶ ದೇವರು ಅದು ಎಲ್ಲವನ್ನೂ ಅವನೇ ಮಾಡಿಸ್ತಾನೆ, ಎಲ್ಲವನ್ನೂ ಕೊಡ್ತಾನೆ. ಸೊ ಮಾಡೋವಾಗ ದೇವತೆಗಳು ಈ ಜೀವವನ್ನು ಫಸ್ಟ್ ಅಂತ ನೋಡ್ತಾ ಬಂದಿದ್ದೀವಿ. ಈ ಜೀವವನ್ನು ಹೋಮಿಸುತ್ತಾರಂತ ಏನೋ ನಾವು ಹೋಮದಲ್ಲಿ ಹಾಕೋ ಥರ ಅಲ್ಲ. ಆ ಜೀವನ ಬಿಟ್ಟು ದೇವತೆಗಳು ಹೋಗೋದೇ ಇಲ್ಲ. ಆ ನಮ್ಮ ಜೊತೆ ಯಾವಾಗಲೂ ಎಲ್ಲಿ ನಾವು ಹೋದ್ರೂ ನಮ್ಮ ಜೊತೆಯಲ್ಲಿ ದೇವರಿದ್ದಾನೆ ಅಂತ ನಮ್ಗೆ ಗೊತ್ತು, ವಾಯುದೇವರಿದ್ದಾರೆ ಅಂತಲೂ ನಮ್ಗೆ ಗೊತ್ತು. ಅವ್ರ ಜೊತೆಲಿ ಈ ದೇವತೆಗಳು ಅವರೆಲ್ಲ ಕಿಂಕರರು. ನಾವು ಹೇಗೆ ನಾವು ದೊಡ್ಡವ್ರ ಜೊತೆಯಲ್ಲಿ ನಾವು ಹೇಗೆ ದೊಡ್ಡವ್ರನ್ನ ಯಾರೋ ಮದುವೆಗೆ ಕರೆದಾಗ ಅವ್ರ ಮಕ್ಕಳು ಎಲ್ಲ ಅವ್ರ ಹಿಂದೆನೇ ಆ ಕಾಲದಲ್ಲಿ ಹೋಗ್ತಾರೆ. ಸೊ ಹಿಂದೆಯಿಂದನೇ ರಾಜನ ಜೊತೆಯಲ್ಲಿ ಅವನ ಪರಿವಾರ ಹೇಗೆ ಇರುತ್ತೋ ಹಾಗೆ ಈ ರಾಜ ಭಗವಂತನ ಜೊತೆಯಲ್ಲಿ ಈ ಮುಖ್ಯಪ್ರಾಣನ ಸಹಿತವಾದಂಥ ದೇವರು ಜೊತೆಯಲ್ಲಿ ಆ ಮುಖ್ಯಪ್ರಾಣನ ಮಕ್ಕಳಾದಂಥ ದೇವತೆಗಳು ಒಟ್ಟಿಗೆ ಇರ್ತಾರೆ. ಅಂದರೆ ಏನಾಯಿತು, ಫಸ್ಟ್ ನಾವು ನೋಡಿದ್ದೀವಿ ಹೋಮಗಳು ಒಂದೊಂದು ಅಗ್ನಿ ಮನುಷ್ಯ ಜನ್ಮ ತಾಳಬೇಕು ಅಂದರೆ 5 ಅಗ್ನಿಗಳಲ್ಲಿ ಆಹುತಿ ಆಗಿ ಬರಬೇಕು. ಈ 5 ಅಗ್ನಿಗಳಲ್ಲಿ ಆಹುತಿ ಹಾಕಿದ್ದಾಗ ಒಂದು ಅಂಶ, ದೇವತೆಗಳಿಗೆ ಅನಂತ ಅಂಶಗಳಿದೆ, ಎಲ್ಲ ಕಡೆಯೂ ಹಬ್ಬಿದ್ದಾರೆ ಅವರು. ಈ ಜೀವದ ಜೊತೆಯಾಗಿ ಈ ಜೀವ ಜೊತೆಯಲ್ಲಿ ಈ ದೇವತೆಗಳು ಒಂದು ಅಂಶದಲ್ಲಿ ಸೇರಿಕೊಂಡಿದ್ದಾರೆ. ಅವರ ಒಳಗೆ ಮುಖ್ಯ ಪ್ರಾಣ ಸಹಿತನಾದ ದೇವನು ಇದ್ದೇ ಇದ್ದಾನೆ. ಸೊ ದೇವರ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಇಡ್ತಾರೆ. ಯಾಕೆಂದರೆ ದೇವರು ಒಂದೊಂದು ರೂಪದಲ್ಲಿ ಒಂದೊಂದು ವಿವಿಧ ಕಾರ್ಯಗಳನ್ನು ಅವನು ಮಾಡಿಸ್ತಾನೆ. ಆ ಉಡುಪಿ ಅಲಂಕಾರ ನೋಡ್ತೀವಿ, ಒಂದೇ ಉಡುಪಿ ಕೃಷ್ಣ ಒಂದೊಂದು ದಿವಸ ಒಂದೊಂದು ಅಲಂಕಾರ, ಹಾಗೇನೆ ಒಂದೊಂದು ರೂಪ. ಅದು ಯಾಕೆ ಅದು ಮಾಡ್ತಾನೆ? ಅವನಿಗೆ ಏನು ಮಾಡೋಕ್ಕೆ ಬರಲ್ಲವ, ಅವನಿಗೆ ಯಾರು ಹೇಳಿದ್ದಾರ ಅಂತ ಹಾಗೆಲ್ಲ. ಅವನ ಅದನ್ನು ನೋಡುವ ಆನಂದ ಲಕ್ಷ್ಮೀದೇವಿಗೆ ಪರಿಪೂರ್ಣವಾಗಿದೆ. ಅದು ನೋಡಿ ಹಿಗ್ಗುತ್ತಾಳಂತ, ಅವಳಿಗೆ ಹಾಗೆ ಭಕ್ತಳಿಗಾಗಿ. ಅದು ಮಾತ್ರ ಲಕ್ಷ್ಮಿಗೆ ಮಾತ್ರ ಅಲ್ಲ, ಕೆಲವರಿಗೆ ಅದೇ ಉಪಾಸನೆ. ನಾವು ಹೇಗೆ ಕೃಷ್ಣ ರೂಪ, ರಾಮರೂಪ, ನರಸಿಂಹ ರೂಪ ಇದು ಚಿಂತನೆ ಮಾಡ್ತೀವಿ, ಈ ಗುಡಿಗಳಿಗೆ ಹೇಗೆ ಹೋಗ್ತೀವೋ, ಈ ಕೆಲವು ದೇವತೆಗಳಿಗೆ, ಕೆಲವು ಜೀವಿಗಳಿಗೆ ಈ ಒಂದು ವಿವಿಧ ರೂಪಗಳನ್ನು ಚಿಂತನೆ, ಅದೇ ಅವ್ರಿಗೆ ಸ್ವರೂಪ ಯೋಗ್ಯತೆಯಾಗಿ ಇರುತ್ತದು, ಅದೇ ಅವರಿಗೆ ವಿಗ್ರಹ ಧ್ಯಾನ ಮೂರ್ತಿಯಾಗಿರುತ್ತೆ. ಅದನ್ನು ದೇವರು ದರ್ಶನ ಮಾಡಿ ತೋರಿಸ್ತಾನೆ ಅವ್ರಿಗೆ ಹೇಗಿದ್ದಾನೆ ಅಂತ. ಅದು ಅವರು ನಾವು ಹೇಗೆ ತಿರುಪತಿ ನೋಡಿದಾಗ, ತಿಮ್ಮಪ್ಪನ ನೋಡಿದಾಗ ಮನೆಗೆ ಬಂದು ತಿಮ್ಮಪ್ಪನ ನೆನಪು ನಮಗೆ. ಕಣ್ಣು ಮುಚ್ಚಿದಾಗ ಇಲ್ಲಿನ ತಿಮ್ಮಪ್ಪನ ಕ್ಯಾಲೆಂಡರ್ ಹಾಕ್ಕೊಳ್ತೀವಿ, ಉಡುಪಿ ಕೃಷ್ಣ ಕ್ಯಾಲೆಂಡರ್ ಹಾಕ್ಕೊಳ್ತೀವಿ, ಉಡುಪಿ ಕೃಷ್ಣ ಚಿಂತೆ ಮಾಡ್ತೀವಿ, ಅಲ್ಲಿ ಹೋಗಿ ನೋಡ್ತೀವಿ, ಅವನ ಜೊತೆಯಲ್ಲಿ ಮಾತಾಡ್ತೀವಿ. ನಾವು ದೇವ್ರ ಮುಂದೆ ನಿಂತು ದೇವರೇ ನನ್ನನ್ನು ರಕ್ಷಣೆ ಮಾಡಪ್ಪ, ಯಾಕಪ್ಪ ಇಷ್ಟು ಕಷ್ಟ, ಈಗೆಲ್ಲ ಅವನ ಜೊತೆಯಲ್ಲಿ ಮಾತಾಡ್ತೀವಲ್ಲ ನಾವು. ಹಾಗೆ ಅವರುಗಳು ನಿಜವಾಗಿ ನಾವು ವಿಗ್ರಹ ನೋಡಿ ಮಾತಾಡ್ತೀವಿ, ಅವರು ವಿಗ್ರಹದಲ್ಲಿ ಇರುವಂಥ ಭಗವಂತ ಇದ್ದಾನೆ ಅಂತ ತಿಳಿದು ಅವರು ಮಾಡುತ್ತಾರೆ. ಸೊ ಹೀಗೆ ವಿವಿಧ ರೂಪಗಳು. ಸೊ ಒಂದೊಂದು ಅಗ್ನಿಯಲ್ಲಿ ಇರುವಂಥ ಅವನ ವಿವಿಧ ರೂಪಗಳನ್ನು ನೋಡುತ್ತಾ ಬಂದಿದ್ದೀವಿ. ಸೊ ತಮ್ಮನ್ನು ತಾವು ಆ ಜೀವನ. ಸೊ ಏನಾಯಿತು, ಒಂದೊಂದು ಅಗ್ನಿಯಲ್ಲಿ ಹಾಕಿದ್ದಾಗೆ ಈ ದೇವತೆಗಳ ಒಂದೊಂದು ಅಗ್ನಿಯಲ್ಲಿ ಹಾಕುವ ಮೂಲಕವಾಗಿ ಏನು ಪ್ರಯೋಜನ ಅಂದರೆ ಒಂದೊಂದು ರೀತಿಯಾದ ದೇಹ, ಆ ವಾತಾವರಣ. ಜಸ್ಟ್ ಇಮ್ಯಾಜಿನ್ ಯು ಕೀಪ್ ಗೋಯಿಂಗ್ ಟು ಡಿಫರೆಂಟ್ ಕಂಟ್ರೀಸ್.
ಹೇಗೆ ಪ್ಯಾಕಪ್ ಮಾಡ್ತೀವಿ, ಈ ಕಂಟ್ರಿಯಲ್ಲಿ ಈ ಡ್ರೆಸ್ ಹಾಕಬೇಕು, ಬೀಚ್ಗೆ ಅಂದರೆ ಈ ಡ್ರೆಸ್ಸು, ಇನ್ನೊಂದು ಪಾರ್ಟಿಗೆ ಇನ್ನೊಂದು ಡ್ರೆಸ್, ನಮಗೆ ಡಿಫ್ರೆಂಟ್ ಡ್ರೆಸ್ಸುಗಳು ಬೇಕಾಗಿರುತ್ತಲ್ಲ. ಹಾಗೇ ಆಯಾ ಒಂದು ಆಹುತಿಯಾಗಿ ಒಂದು ಆಕಾಶದಿಂದ ತಾಯಿಯ ಹೊಟ್ಟೆಯಲ್ಲಿ ಬರೋ ತನಕ ಆ ಜೀವ ಉಳಿಯಲಕ್ಕೆ, ಆ ದೇಹವನ್ನು ಹಿಡ್ಕೊಂಡು ಬರಲಕ್ಕೆ ಆಯಾ ಒಂದು ದೇಹವನ್ನು ಕೊಡ್ತಾರೆ. ಇದು ಮೂಲಕ ಇನ್ನೊಂದು ತಿಳಿಸ್ತಾರೆ. ನೋಡಿ, ಈ ಜೀವಕ್ಕೆ ಇದು ಸುಖಕರ ಮಾತ್ರ ಅಲ್ಲ, ದುಃಖಕರವೂ ಆಗುತ್ತೆ. ಇಷ್ಟು ಪ್ರಯಾಣಗಳು ಒಂದೊಂದು ಜೀವಕ್ಕೆ ತಕ್ಕಂತೆ ಅದು ಇರುತ್ತಂತೆ. ಇಷ್ಟು ಪ್ರಯಾಣ ಅದು ಮಾಡಿ ಬರಬೇಕು. ಅದರಲ್ಲಿ ದುಃಖವೂ ಆಗತ್ತೆ, ಸುಖವೂ ಅದಕ್ಕೆ ಆಗತ್ತೆ. ಹೀಗೆ ಈ ಜೀವ ಪ್ರಯಾಣ ಮಾಡಿ ಬರ್ತಾನೆ. ಬರೋವಾಗ ನಮ್ಮ ಜೊತೆಯಲ್ಲಿ ಯಾರು ಬರ್ತಾರೆ? ಮುಖ್ಯಪ್ರಾಣರ ಜೊತೆಯಲ್ಲಿ ಎಲ್ಲ ದೇವತೆಗಳೂ ಬರ್ತಾರೆ, ದೇವರ ವಿವಿಧ ರೂಪಗಳು. ಹೀಗೆ ನಾವು ನೋಡ್ತಾ ಬಂದಿದ್ದೀವಿ ಒಂದೊಂದು ಅಗ್ನಿಯಲ್ಲಿ. ಸೊ ಟೋಟಲಿ ಕೊನೆಯಲ್ಲಿ ಐದನೇ ಅಗ್ನಿ ಹಿಂದಿನ ಪದ್ಯದಲ್ಲಿ ತಾಯಿ ಅಂತ ನೋಡಿದ್ದೀವಿ. ತಾಯಿಯಿಂದ ತಾಯಿ ಅಗ್ನಿ ಅಲ್ಲ, ಆಫ್ಕೋರ್ಸ್. ತಾಯಿಯಲ್ಲಿ ಅನಿರುದ್ಧ ರೂಪ ಭಗವಂತ, ಅವನೇ ಅಗ್ನಿಯಾಗೆ ನಿಂತಿದ್ದಾನೆ ಅಂತ. ಆ ಅಗ್ನಿಯಲ್ಲಿ ಈ ಆಹುತಿ, ಇದು ಒಂದು ಶ್ರೇಷ್ಠ ಅಗ್ನಿ. ತಾಯಿ ಎಂಬೋಳು ಒಂದು ಶ್ರೇಷ್ಠ ಅಗ್ನಿ. ಯಾಕೆಂದ್ರೆ ಉಳಿದ ಕಡೆ ಬಂದಾಗ ಅಷ್ಟಷ್ಟು ಇದ್ದಿಲ್ಲ, ಬೇಗ ಬರುತ್ತದು. ತಾಯಿಯ ಹೊಟ್ಟೆಯಲ್ಲಿ ಬಂದಾಗ ನವಮಾಸ 9 ತಿಂಗಳು ಆ ತಾಯಿಯ ಆ ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಇದ್ದು ಇರಬೇಕು ಅಂದರೆ ಗರ್ಭಕೋಶ ಶುದ್ಧೀಕರಣ ಆಗಬೇಕು. ಇದು ಸಂಸ್ಕಾರಗಳು ಮಾಡಿಸ್ತಾರೆ ಮದುವೆಯಲ್ಲಿ, ಗರ್ಭಾಧಾನ ಸಂಸ್ಕಾರಗಳು ಇತ್ಯಾದಿ ಸಂಸ್ಕಾರಗಳಿಗೆ, ಗರ್ಭಾಧಾನ ಹೋಮ, ಗರ್ಭಾಧಾನ ಸಂಸ್ಕಾರಗಳು ಇರುತ್ತೆ. ಆ ಮಂತ್ರದಿಂದ ಶುದ್ಧೀಕರಣ ಮಾಡಿ ಅಲ್ಲಿ ದೇವತೆಗಳು ಭಗವಂತನ 5 ರೂಪ ಹಿಂದೆ ನೋಡಿದ್ದೀವಿ. ಯೋಷ ಎಂಬೋ ಶಬ್ದ ನಾವು ನೋಡಿದ್ದೀವಿ. ಯಾಕೆ ಅಂದರೆ ಪೂಜನೀಯಳು, ತಾಯಿ ಪೂಜನೀಯಳು. ನಮಗೆ ಗೊತ್ತು, ತಾಯಿ ನಮ್ಮನ್ನು ಹೆತ್ತಿದ್ದಾಳೆ, 9 ತಿಂಗಳು ಇಟ್ಟುಕೊಂಡು ಸಾಕಿದ್ದಾಳೆ. ಅದಕ್ಕೆ ಮಾತ್ರ ಅಲ್ಲ, ಇಲ್ಲಿ ವಿಶೇಷವಾಗಿ ದೇವರ ಸನ್ನಿಧಾನ 9 ತಿಂಗಳು ವಿಶೇಷವಾಗಿ 5 ರೂಪದಿಂದ ಆ ಒಂದು ತಾಯಿ ತಂದೆ ಸೇರಿದ ಮೇಲೆ ಅಲ್ಲಿ ಬರುವಂಥ ಆ ಒಂದು ಚಿಕ್ಕ ಒಂದು ನೀರ ಅಂಶದಿಂದ ಅದನ್ನು ವೃದ್ಧಿ ಮಾಡಿ ಅದಕ್ಕೆ ಕಣ್ಣು ಕಿವಿ ಎಲ್ಲ ಚಂದ ಸುಂದರವಾಗಿ ಸೇರಿಸಿ ಅದಕ್ಕೆ ಸುಂದರವಾದ ಬಟ್ಟೆ, ಆ ಚರ್ಮ ಅದನ್ನು ಹಾಕಿ ಅದನ್ನು ತಯಾರಿ ಮಾಡ್ತಾನೆ ದೇವರು. ದೇವರಿದ್ದಾನೆ ನವಮಾಸ. ದೇವರಿದ್ದಾನೆ ಅಂದರೆ ವಾಯುದೇವರಿದ್ದಾರೆ. ಹಿಂದೆಂದು ನೋಡಿದಂತೆ ಒಂದೊಂದು ದೇವತೆಗಳು ಇದ್ದಾರೆ 5 ಸ್ಥಾನದಲ್ಲಿ. 5ನೇ ಸ್ಥಾನದಲ್ಲಿ ಬರುವಾಗ ಎಲ್ಲ ದೇವತೆಗಳು, ದೇವರ ರೂಪಗಳು, ಇದು ಎಲ್ಲವೂ ಇರುವಂಥದ್ದು ನವಮಾಸ ತಾಯಿ ಹೊಟ್ಟೆಯಲ್ಲಿ ಇರ್ತಾರೆ. ಸೊ ಅಂಥ ತಾಯಿ ಅವಳು ಏನೇ ಹಾಕ್ತಾಳೆ, ಅದಕ್ಕೆ ಅವಳಿಗೆ ಗರ್ಭಕೋಶ, ಗರ್ಭಿಣಿ ಸ್ತ್ರೀಯರು ಆಟೋಮ್ಯಾಟಿಕ್ಕಾಗಿ ಹ್ಯೂಮನ್ ಆಸ್ಪೆಕ್ಟ್ಲಿನೂ ಗೌರವ ಕೊಡ್ತಾರೆ. ಇದನ್ನು ತಿಳಿದವರು ಇನ್ನೂ ಗೌರವ ಕೊಡ್ತಾರೆ. ದೇವರ ವಿಶೇಷ ಸನ್ನಿಧಾನ, ದೇವರ ವ್ಯಾಪ್ತಿ ವ್ಯಾಪಾರಗಳಲ್ಲಿ ಆಗ್ತಾ ಇದೆ ಅಂತ. ಇದನ್ನೇ ಶಾಸ್ತ್ರಗಳು ಆ ಪ್ರಥಮ ಜನ್ಮ, ತಂದೆಯಿಂದ ತಾಯಿಗೆ ಬರುವಂಥದ್ದು ಪ್ರಥಮ ಜನ್ಮ ಅಂತ ಕರೀತಾರೆ. ಅದು ಒಂದು ವಿಶೇಷ ಆಗತ್ತೆ. ದೇವರು ಜನ್ಮ ತಾಳೋದು ಅಂದರೆ ಏನು? ಯಾರ ಜನ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ? ದೇವರೇ ಕರ್ಕೊಂಡು ಬರಬೇಕು. ಸೊ ಜನಿತೋವಾ ವಿಷ್ಣು ಅಂತ ಹೇಳಿದಾಗ ವಿಷ್ಣು ಹುಟ್ಟುತ್ತಾನೆ ಅಂದರೆ ವಿಷ್ಣು ಹುಟ್ಟೋದಿಲ್ಲ, ಅಭಿವ್ಯಕ್ತಿಯೇ ಆಗತ್ತೆ. ಅದು ಆ ಜೀವನ ಕೆಲಸ ಮುಂದೆ ಮಾಡಿಸ್ಲಿಕ್ಕೆ ಒಂದು ರೂಪದಿಂದ ಅವನ ಬಿಂಬಮೂರ್ತಿಯಾದಂಥ ಭಗವಂತ ತಂದೆ ಹೊಟ್ಟೆಯಿಂದ ತಾಯಿ ಹೋದಾಗ ಅದನ್ನು ಪ್ರಥಮ ಜನ್ಮ ಅಂತ. ಹುಟ್ಟೋದು ತಾಯಿ ಹೊಟ್ಟೆಯಿಂದ ಬೇರೆ, ಹೊರಗೆ ಬರೋದು ನಾವು ಜನ್ಮ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಶಾಸ್ತ್ರಕಾರರು ತಂದೆಯಿಂದ ತಾಯಿಗೆ ಬರೋದು ಪ್ರಥಮ ಜನ್ಮ ಅಂತ ಹೇಳ್ತಾರೆ, ತಾಯಿಯಿಂದ ಹೊರಗೆ ಬರೋದು 2ನೇ ಜನ್ಮ ಅಂತ ಹೇಳ್ತಾರೆ. ಅಂದರೆ ಹುಟ್ಟಿದ್ದು ಯಾರು? ದೇವತೆಗಳು ಹುಟ್ಟಿದ್ದು. ದೇವರಿಗೆ ಹುಟ್ಟು ಇಲ್ಲ, ದೇವತೆಗಳಿಗೆ ನಾವು ಹುಟ್ಟು ಇಲ್ಲ. ಇಲ್ಲಿ ಎಲ್ಲ ಅಭಿವ್ಯಕ್ತ ಒಂದು ರೂಪದಿಂದ ಆಗಿದೆ. ನಮ್ಮಂತೆ ಈ ಶಿಶುವಿಗೆ, ಒಳಗೆ ತಾಯಿಯ ಗರ್ಭದಲ್ಲಿ ಇರುವಂಥ ಶಿಶುವಿಗೆ ಜಸ್ಟ್ ಇಮ್ಯಾಜಿನ್, ಜಸ್ಟ್ ಯರ್ ಟೈಡ್ ಅಪ್ ಆ್ಯಂಡ್ ಆ ನೀರಲ್ಲಿ, ತಾಯಿಯ ಗರ್ಭ ಇದರಲ್ಲಿ ಇರುವಂಥ ನೀರಲ್ಲಿ ಅವಳು ಉಂಡ ಆಹಾರ ಎಲ್ಲ ಆರ್ಗನಿಸಮ್ ಎಲ್ಲ ನಾವು ಚುಚ್ಚುತ್ತಾ ಇರೋದು, ಏನೇನೋ ಹೇಳ್ತಾರಲ್ಲ, ವಿ ಕ್ಯಾನ್ ಇಮ್ಯಾಜಿನ್ ಇಟ್. ಆ ದುಃಖ ಎಲ್ಲ ಆ ಮಗುಗೆ ಇರುತ್ತೆ ಹೊರತು ಅಲ್ಲಿ ಇರುವಂಥ ದೇವತೆಗಳೇ ಇರೋದಿಲ್ಲ. ದೇವತೆಗಳಿಗೆ ಇರೋದಿಲ್ಲ ಅಂದರೆ ಮುಖ್ಯ ಪ್ರಾಣರಿಗೆ, ನಾರಾಯಣನಿಗೆ ಅಂತೂ ಸರ್ವತಾ ಅಲ್ಲಿ ಇಲ್ಲವೇ ಇಲ್ಲ.
ಸೊ ಅವರು ಕರ್ಕೊಂಡು ಬರ್ತಾರೆ. ಬಿಕಾಸ್ ದ ಜೀವ ಇಸ್ ಹೆಲ್ಪ್ಲೆಸ್. ಇದೆಲ್ಲ ನಮಗೆ ಹೇಗೆ ಗೊತ್ತಾಗತ್ತೆ ಏನು ಅಂತ ಹೇಳಿದಾಗೆ ಶಾಸ್ತ್ರಕಾರರು ಹೇಳ್ತಾರೆ, ಒಂದು ಜ್ಞಾನಿಗಳಿಗೆ ಆ ಗರ್ಭದಲ್ಲಿ ನಾವು ನೋಡ್ತೀವಿ, ಪರೀಕ್ಷಿತ ರಾಜಂದು ನೋಡ್ತೀವಲ್ಲ, ಕತೆ ಕೇಳಿದ್ದಿಲ್ಲ, ಅಂತ ಜ್ಞಾನಿಗಳಿಗೆ ಇದೆಲ್ಲ ನೋಡ್ತಾರಂತ. ಅಲ್ಲಿ ಒಂದು ವೇದಗಳಲ್ಲಿ ವಾಮದೇವ ಎಂಬ ಋಷಿ ಇದನ್ನು ಉಲ್ಲೇಖ ಮಾಡಿದ್ದಾನೆ. ಈ ಥರ ನಾನು ಇರೋವಾಗ ಇದೆಲ್ಲ ನೋಡಿದೆ, ಈ ರೂಪವನ್ನು ನೋಡಿದೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಇಂಥ ರೂಪಗಳು, ಇದು ಮಾಡುವಂಥ ಕೆಲಸಗಳು ಎಲ್ಲ ನಾನು ನೋಡ್ತಾ ಇದ್ದೆ ಅಂತ ಅವನು ಉಲ್ಲೇಖ ಮಾಡಿದ್ದಾನೆ. ಸೊ ಇದು ನಾವು ಸ್ಮರಣೆ ಮಾಡ್ತೀವಿ. ಅಂದರೆ ನಮಗೆ ಗೊತ್ತಿಲ್ಲ ಆ ಸ್ಟೇಜ್ಗೆ ಹೇಗೆ ಬಂದೀವಿ ಅಂತ ನಮಗೆ ಗೊತ್ತಿಲ್ಲ, ತಾಯಿಯ ಹೊಟ್ಟೆಯಲ್ಲಿ ಗೊತ್ತಿಲ್ಲ, ಇದ್ದರೂ ನಮಗೆ ಪುಣ್ಯ ಬರುತ್ತಂತೆ. ಅದು ಹೇಗೆ ರೀ ಸಾಧ್ಯ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಆ ಕಾಲದಲ್ಲಿ, ಈ ಕಲಿಯುಗದಲ್ಲಿ ಇಲ್ಲ, ಹಿಂದಿನ ಯುಗಗಳಲ್ಲಿ ನೀವು ಕೇಳಿರ್ತೀರ, ಪಶುಬಲಿ, ಪಶುಯಾಗ, ಅಶ್ವಮೇಧ ಯಾಗ ಇತ್ಯಾದಿಗಳು ಮಾಡ್ತಾ ಇದ್ದರಂತೆ. ಅದು ಮಾಡುವಾಗ ಅದಕ್ಕೆ ತಕ್ಕಂತೆ ಋತ್ವಿಕಗಳು ಇದ್ದರು. ಅಂದರೆ ಅದಕ್ಕೆ ನೋವು ಆಗೋದಿಲ್ಲ ಅಂತ. ಆದರೆ ತಕ್ಷಣದಲ್ಲಿ ಅದಕ್ಕೆ ಸ್ವರ್ಗ ಸಿಕ್ಕತ್ತಂತೆ. ಅಂದರೆ ಏನಾಯಿತು, ಈ ಪಶುಗಳು ಇರುತ್ತಲ್ಲ, ಆ ಅಶ್ವವನ್ನೇ ತಗೊಳ್ಳಿ, ಅದಕ್ಕೆ ಒಂದು ವಿಶೇಷವಾದ ಅಶ್ವವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಅದು ಯಾಕೆ ಪಾಪ ಅಲ್ಲವಾ ಅಂದರೆ ಈ ಕಾಲದಲ್ಲಿ ಅದೆಲ್ಲ ಪಾಪ. ಆ ಕಾಲದಲ್ಲಿ ಈ ರೀತಿಯಾಗ ಹುಟ್ಟಬೇಕು, ದೇವರಿಗೆ ನಾನು ಆಹುತನಾಗಬೇಕು ಅಂತ ಕೆಲವು ಜೀವಗಳು ಪ್ರಾರ್ಥನೆ ಮಾಡುತ್ತಾರಂತ. ನಾನು ನಿನಗೆ ಆಹುತಿಯಾಗಬೇಕು, ಯಜ್ಞದಲ್ಲಿ ಹವಿಸ್ಸಾಗಬೇಕು. ಈಗ ನಮ್ಮಂಥವ್ರಿಗೆಲ್ಲ ಹೀಗೆ ಬರಲ್ಲ, ಕೆಲವು ಜೀವಗಳಿಗೆ ಬರುತ್ತಂತ. ಆ ಜೀವಕ್ಕೆ ಸ್ವರ್ಗ ಸಿಕ್ಕತ್ತಂತ. ಸ್ವರ್ಗಕ್ಕಾಗಿ ಮಾಡೋರು ಉಂಟು, ಮೀಮಾಂಸಕರು ಅಂತ ಕರೀತಾರೆ. ಇಂಥದ್ದವರು ಈ ಒಂದು ವಿಶೇಷ ಒಂದು ಅಂದರೆ ಅಶ್ವಮೇಧ ಕುದುರೆಗಳು ನಾವು ನೋಡುವ ಕುದುರೆಗಳಂತ ಇದ್ದಿಲ್ಲ ಅಂತ, ಬೇರೆ ರೀತಿಯ ಅದಕ್ಕೆ ಲಕ್ಷಣಗಳನ್ನು ಹೇಳ್ತಾರೆ. ಇದು ಹಾಗೆ ಪ್ರಾರ್ಥನೆ ದೇವರಿಗೆ ಮಾಡಿದ ವ್ಯಕ್ತಿ ಹಾಗೆ ಅವನು ಹುಟ್ಟುತ್ತಾನೆ, ತಪಸ್ಸು ಮಾಡಿರ್ತಾನೋ ಏನೋ ಹಾಗೆ ಹುಟ್ಟುತ್ತಾನಂತ. ಆ ಲಕ್ಷಣಗಳ ಇರುವಂಥ ಕುದುರೆಗಳನ್ನು ಆಯ್ಕೆ ಮಾಡಿಕೊಂಡು ಋತ್ವಿಜರಿಗೆ ಅಂಥ ಒಂದು ಶಕ್ತಿ ಸಾಮರ್ಥ್ಯತೆ ಹಾಗೆ ಅಂದರೆ ಆಹುತಿ ಹಾಕುವಾಗ ಆ ಒಂದು ಅನಿಮಲ್, ಆ ಪಶುವನ್ನು ಹಾಕೋ ಆ ಸಮಯದ ಅದಕ್ಕೆ ಮಂತ್ರಗಳಿಂದ ಮಾಡ್ತಾರೆ. ಅನಿಸ್ತೇಷ ಕೊಡೋದ್ರಂತೆ, ಸಿಮಿಲರ್, ವೆರಿ ಕ್ರೂಡ್ಲಿ, ನಾಟ್ ಸಿಮಿಲರ್. ಮಾಡುವಾಗ ಆಹುತಿ ಹಾಕೋ ಟೈಮ್ ಆ ಜೀವ ಅದು ಬಿಟ್ಟು ಹೊರಗೆ ಹೋಗುತ್ತಂತ. ಅಂದರೆ ಏನಾಯಿತು, ಅದು ಮೃತರಾದ ಶರೀರವೂ ಇಲ್ಲ, ಬದುಕಿರೋದಿಲ್ಲ. ಆ ಥರ ಮಂತ್ರಗಳಿಂದ ಮಾಡುವ ಶಕ್ತಿ ಸಾಮರ್ಥ್ಯ ಇತ್ತು. ಅದನ್ನು ಆ ಹಿಂಸೆ ಅಂತಲೇ ಕರೆಯೋದಿಲ್ಲ, ಅದು ಶಾಸ್ತ್ರ ವಿಹಿತ ಮಾಡಿದ ಆ ಒಂದು ಯಜ್ಞಗಳು. ಅಂಥ ಕುದುರೆಗೆ ಏನಾಗುತ್ತೆ, ಸಪೋಸ್ ನಾವೇ ಕುದುರೆನೋ ಏನೋ ಒಂದು ತಗೊಳ್ಳಿ, ಅಂಥ ಆಹುತಿ ಕೊಟ್ಟ ಆಹುತ ಆದ ಪ್ರಾಣಿಗಳಿಗೆ ಅರಿವು ಇರೋದಿಲ್ಲ. ಯಾಕೆಂದರೆ ಪಶುಗಳು, ಆ ಪಶುಗಳಿಗೆ ದೇವರಿದ್ದಾನೆ, ನಾವು ಹೀಗೆ ಮಾಡಬೇಕು, ವಿಧಿ ನಿಷೇಧ ಅದಕ್ಕೆಲ್ಲ ಒಂದು ಇಲ್ಲ, ಅದಕ್ಕೆ ಏನೂ ಗೊತ್ತಾಗಲ್ಲ. ಇದ್ರೂ ಮಂತ್ರದಿಂದ ಮನುಷ್ಯರು ಮಾಡುವಂಥ ಆ ಆಹುತಿಯಲ್ಲಿ ಆಹುತರಾದಂಥ ಆ ಒಂದು ಅರಿವು ಇಲ್ಲದೆ ಇರುವಂಥ ಪಶುಗಳಿಗೇನೆ ಆ ಸ್ವರ್ಗ ಸಿಕ್ಕತ್ತೆ. ಸ್ವರ್ಗದಿಂದ ಸ್ವರ್ಗದಲ್ಲಿ ಆ ಸುಖ ಎಷ್ಟು ಸಿಕ್ಕತ್ತೋ ಗೊತ್ತಿಲ್ಲ. ಆ ಕಿಂಚಿತ್ ಸುಖ ಆದಮೇಲೆ ತಿರ್ಗಾ ಹುಟ್ಟಬೇಕು, ತಿರ್ಗಾ ಕ್ಷೀಣೆ ಪುಣ್ಯ ಮತ್ತೆ ಲೋಕ ಅಂತಿದ್ದ ಬರಲೇಬೇಕು ಅವರು. ಸೊ ಆ ಕುದುರೆಗಳಿಗೆ ಹಾಗೆ ಆದ ಕುದುರೆಗಳಿಗೂ ಏನೋ ಆಹುತಿ ಕೊಟ್ಟ ಪಶುಗಳಿಗೆ ಅಜ ಮೇಷ ಇಂಥದ್ದು ಯಾವುದ್ಯಾವುದು ಕೊಟ್ಟಿದ್ದಾರೋ ಅದಕ್ಕೆಲ್ಲ ಆಗತ್ತಲ್ಲ ಆಹುತ ಪಶುಗಳು. ಅದಕ್ಕೇನು ಒಂದು ಯಾವುದು ಸಮಿದೆಯಲ್ಲಿ ಕಟ್ಟಿಗೆ ಹೇಗೆ ಆಯ್ಕೆ ಮಾಡಿ ಹಾಕಬೇಕು, ಹಾಗೆ ಅದನ್ನಕ್ಕೇನೋ ವಿಧಿಗಳಿದೆ, ಯಾವುದು ಅಂತಲೂ ಇದೆ. ಅದು ಹಾಕಿದಾಗ ಅದಕ್ಕೆ ಸ್ವರ್ಗ ಸಿಕ್ಕತ್ತಂತೆ. ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಈ ಪಂಚ ಅಗ್ನಿಗಳಲ್ಲಿ ದೇವತೆಗಳು ಮಾಡ್ತಾ ಇರುವಂಥದ್ದು. ನಮ್ಮಂಥ ಮನುಷ್ಯರು, ನಮ್ಮಂಥ ಅಲ್ಲ, ಋತ್ವಿಕರಿಗೆ ಮಿಗಿಲಾಗಿರುವಂಥ ಶ್ರೇಷ್ಠ ದೇವತೆಗಳು ನಮ್ಮನ್ನು, ಅಂದರೆ ನಾವು ಆ ಪಶುಗಳಂತೆ ನಮ್ಮನ್ನು ಆಹುತಿಯಾಗಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ. ಆದರೆ ಇವಾಗ ಹುಟ್ಟಿದ ಮೇಲೆ ಈ ಒಂದು ಅವಕಾಶ ಸಿಕ್ಕಿದೆ ನಮಗೆ, ಇದು ತಿಳಿಯುವಂಥ ಇದನ್ನು ತಿಳಿಯುವಂಥ ನಮಗೆ ಒಂದು ಆಪರ್ಚುನಿಟಿನೂ ದೇವರು ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ. ಎಲ್ಲವೂ ನಮಗೆ ಇದೆ.
ಹೀಗೆ ತಿಳಿದು, ಅಂದ್ರೆ ಪಶುಗಳಿಗೆ ಅರಿವು ಇಲ್ಲ, ನಮಗೆ ತಿಳುವಳಿಕೆ ಇದೆ. ಈ ತಿಳುವಳಿಕೆಯಿಂದ ನಾವು ಓಹೋ ನಮಗೆ ದೇವತೆಗಳು ಆಹುತಿ ಕೊಟ್ಟಿದ್ದಾರೆ, ಹೀಗೆ ಆಹುತಿ ಕ್ರಮ, ಈ ಪಂಚಾಗ್ನಿಗಳು ಹೀಗಾಗಿ ನಾವು ಸ್ವರ್ಗದಿಂದ ಬಂದಿದ್ದೀವಿ, ನಮ್ಮನ್ನು ಇಲ್ಲಿ ಆಹುತಿ ಕೊಟ್ಟು ಇದು ಮಾಡಿದ್ದಾರೆ, ಇನ್ನು ನೆಕ್ಸ್ಟಲ್ಲಿ ಮಾಡಿದ್ದಾರೆ, ಹೀಗೆ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಅಂತ ಇದು ನಾವು ತಿಳಿದು, ಯಾವಾಗ ನಮಗೆ ಸಂದರ್ಭ ಇದೆಯೋ ಆವಾಗ ನಾವು ತಿಳಿದು ಆಹುತಿ ಈ ಥರ ಮಾಡಿದ್ದಾರೆ ಅಂದರೆ ಏನಾಯಿತು, ನಮಗೆ ಇಲ್ಲಿ ಬರೀ ತಿಳಿಯೋದು ಮಾತ್ರ ಅಲ್ಲ, ತಿಳಿಯೋದು ಜೊತೆಯಲ್ಲಿ ನಮಗೆ ಒಂದು ಆಹುತಿ, ನಾವು ದೇವತೆಗಳ ಕೈಯಿಂದ ಕೊಡಲ್ಪಟ್ಟವರು, ದೇವತೆಗಳು ನಮ್ಮನ್ನು ಹೋಮಿಸುತ್ತಾರೆ. ಬಿಕಾಸ್ ಆಫ್ ದ್ಯಾಟ್ ದೇವತೆಗಳು ಹೋಮಿಸೋದು, ಅಲ್ಲಿ ಮುಖ್ಯ ಪ್ರಾಣನೇ ಇರ್ತಾನೆ, ಮುಖ್ಯ ಪ್ರಾಣನೇ ಕೊಂಡೊಯ್ಯೋವನು, ಮುಖ್ಯ ಪ್ರಾಣನಲ್ಲಿ ಇರುವಂಥ ಭಗವಂತನಿಗೆ ಕೊಟ್ಟಿದ್ದಾರೆ. ಅವರ ಪ್ರಾರ್ಥನೆ, ನೀವು ಪ್ರಾರ್ಥನೆ ಮಾಡಿದ ಕೃಷ್ಣ ಅರ್ಪಣೆ ಮಸ್ತು ಅಂದರೆ ಓಡಿ ಬರ್ತಾನ ಕೃಷ್ಣ, ಏನೋ ನಮಗೆ ಮಕ್ಕಳು ಅಂತ ಅನುಗ್ರಹ ಮಾಡ್ತಾರೆ, ದೇವತೆಗಳ ಅನುಗ್ರಹ ಇದರಿಂದ ಮಾಡ್ತಾರೆ. ದೇವತೆಗಳಿಗೆ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ತಕ್ಕಂಥ ದೇಹ. ಸೊ ಒಂದೊಂದು ಅಗ್ನಿಯಲ್ಲಿನೂ ಪ್ರಯಾಣ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ನಮ್ಮನ್ನು ತಂದಿದ್ದಾರೆ ಅವರು. ಇದಕ್ಕೆ ನಮಗೆ ಏನು ಬರುತ್ತೆ, ಗ್ರ್ಯಾಟಿಟ್ಯೂಡ್. ಇಷ್ಟು ಮಾಡಿ ನಮಗೆ ಈ ಮನುಷ್ಯ ಜನ್ಮ, ಅಲ್ಲಿಂದ ಜೀವ ಇಲ್ಲಿ ಬಂದು ತಾಯಿಯ ಹೊಟ್ಟೆಯಲ್ಲಿನೂ ನಿಂತು, ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಕಣ್ಣು ಕಿವಿ ಎಲ್ಲರೂ ಹುಟ್ಟುವಾಗ ಕಣ್ಣು ಕಿವಿ ಎಲ್ಲ ಅವಯವಗಳು ಏನೋ ವಿಚಿತ್ರ ಪ್ರಾಣಿಗಳಾಗ ಬರೋದೇ ಇಲ್ಲ, ಎಲ್ಲ ಮಗು ನೋಡಿದರೆ ಒಂದೇ ರೀತಿಯಾಗಿ ಬರುತ್ತದೆ. ಹಾಗೆ ದೇವರು ಮಾಡಿದ್ದಾನೆ. ದೇವತೆಗಳ ಪ್ರಾರ್ಥನೆಯಿಂದ ಇದಾಗಿದೆ ಅಂತ ನಾವು ತಿಳಿದಾಗ ಅಲ್ಲೇ ದೇವಋಣ ನಮಗೆ ದೇವಋಣ ನಾವು ಆ ದೇವತೆಗಳಿಗೆ ವಿ ಓ ಟು ಗಾಡ್. ಈ ಒಂದು 5 ಪದ್ಯ 6 ಪದ್ಯಗಳ ಮೂಲಕವಾಗಿ ಈ ವಿಷಯ ತಿಳಿದಾಗ, ಪದ್ಯಗಳು ಓದೋದು ಒಳ್ಳೆಯದು, ಪದ್ಯ ಓದಕ್ಕೆ ಬರಲ್ಲ ನಮಗೆ ಅಂದರೆ ಈ ರೀತಿಯಾಗ ಚಿಂತನೆ ಯಾವಾಗ ಚಿಂತನೆ ಮಾಡೋದು ನಾವು ಅಂದರೆ ಊಟ ಮಾಡುವಾಗ, ದಟ್ಸ್ ದ ಬೆಸ್ಟ್ ಥಿಂಗ್. ಊಟ ಮಾಡುವಾಗ ಅದು ಹೇಳ್ತಾರೆ, ಅನ್ನವನ್ನು ಊಟ ಮಾಡುವಾಗ ಭಲೆ ಚೆನ್ನಾಗಿದೆ ಬೇಷ್ ಅಂತ ಹೇಳಿ ಉಣ್ಣಬೇಕು. ನಾವು ಮಾಡ್ತೀವಿ, ಯಾರು ಮಾಡಿದ್ದಾರೋ ಅವ್ರನ್ನ ಪ್ಲೀಸ್ ಮಾಡಲಿಕ್ಕೆ ಮಾಡ್ತೀವಿ, ಹಾಗಲ್ಲ. ಅಲ್ಲಿ ಅನ್ನದ ಮೂಲಕವಾಗಿ ಹೀಗೆ ಅನ್ನವನ್ನು ನೋಡಿದಾಗ ಹೀಗೇನೆ ನಾನು ಬಂದಿದ್ದೀನಿ. ಈ ಅನ್ನದ ಮೂಲಕವಾಗ ದೇವತೆಗಳು ನಮ್ಮನ್ನು ತಂದೆಯಲ್ಲಿ ಕೊಟ್ಟು ತಾಯಿಯಲ್ಲಿ ಕೊಟ್ಟು, ತಾಯಿ ಉಂಡ ಅನ್ನದ ಅಲ್ಲಿನೂ ಅನ್ನ, ತಾಯಿ ಉಂಡ ಅನ್ನದಿಂದ ಇಲ್ಲಿ ಬಂದ ಮೇಲೆ ಇದೇ ಅನ್ನವನ್ನು ಇವಾಗಲೂ ಉಣ್ಣುತ್ತಾ ಇದ್ದೀನಿ. ಯು ಆರ್ ರಿಕಲೆಕ್ಟಿಂಗ್ ನಮಗೆ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಈ ವಾಮದೇವರು ಎಂಬ ಋಷಿಗಳು ಹೇಳಿದ್ದಾರೆ, ಚಾಂದೋಗ್ಯದಲ್ಲಿ ಇದನ್ನು ಹೇಳಿದ್ದಾರೆ, ಉಪನಿಷತ್ತು ವೇದಗಳಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದೆ. ಯಾಕಂದರೆ ಇದು ಸೈನ್ಸ್ಗೆ ಸಿಕ್ಕುವ ವಿಷಯವೇ ಅಲ್ಲ, ಇದನ್ನು ಹೇಳಿದ್ದಾರೆ. ಈ ಚಿಂತನೆ ಬಂದಾಗ ನನಗೆ ಮಾನುಷ ಶರೀರ, ತಂದೆ ತಾಯಿಗೆ ಅದಕ್ಕೆ ಹೇಳುವಾಗ ಮಾತೃದೇವ ಭವ, ಪಿತೃದೇವ ಭವ, ಆಚಾರ್ಯ ದೇವ ಭವ ಅಂದರೆ ಏನು ಮಾಡ್ತೀವಿ ನಾವು, ಮಾತೃದೇವ. ಇವಾಗ ತಾಯಿಯಲ್ಲಿ ನಮಸ್ಕಾರ ಮಾಡುವಾಗ ಅನಿರುದ್ಧನ ದೇವತೆಗಳನ್ನು ನಮಸ್ಕಾರ ಅಂತ ಒಂದು ಲೈನ್ ಮೇಲೆ ಬರುತ್ತೆ ನೋಡಿ. ಆ ಪುಣ್ಯ ಇದಲ್ಲ, ಅದು ನಮಗೆ ಮೋಕ್ಷಕ್ಕೆ ಸಾಧನ ಆಗುತ್ತೆ. ಎಷ್ಟು ಸುಲಭ ನೋಡಿ. ಆ ಪುಣ್ಯದಿಂದ ಮೋಕ್ಷ ನಮಗೆ ಸಿಕ್ಕತ್ತೆ. ತಂದೆಗೆ ನಮಸ್ಕಾರ ಮಾಡುವಾಗ ಆ ತಂದೆಯಲ್ಲಿ ಪ್ರದ್ಯುಮ್ನ ಇದ್ದಾನೆ. ಆಮೇಲೆ ಗುರು ಎಲ್ಲಿ ಬಂದ, ಇದನ್ನೆಲ್ಲ ತಿಳಿಸಿಕೊಡಲಿಕ್ಕೆ ಗುರುವಲ್ಲಿ ಮುಖ್ಯ ಗುರು ಎಲ್ಲ ವೇದವ್ಯಾಸರಿಂದ ತಗೊಳ್ಳಿ, ಎಲ್ಲ ನಮ್ಮ ಕಣ್ಣು ಮುಂದೆ ಇರುವಂಥ ಗುರುಗಳಿಂದ, ನಮ್ಮ ಸ್ವಾಮಿಗಳಿಂದ ಎಲ್ಲರೂ ಬಂದು ಬಿಡ್ತಾರೆ. ಇದು 3 ನಮಗೆ ಬೇಕು ಅಂತ ತಾನೇ ಎಲ್ಲರೂ ನೋಡ್ತೀವಿ ನಾವು. ಬರೀ ತಂದೆ ತಾಯಿ ನಮ್ಮ ಕಣ್ಣು ಮುಂದೆ ಇರುವಂಥ ಗುರು ನೋಡ್ತೀವಿ, ಅವರ ಒಳಗೆ ಹೀಗೆ. ಸೊ ಅನ್ನವನ್ನು ನೋಡಿದಾಗ ಈ ನೆನಪು ನಮಗೆ ಫ್ಲ್ಯಾಶ್ ಆಗತ್ತೆ ಅಂದ್ಕೊಳ್ಳಿ, ಮನಸ್ಸು ಕರಗತ್ತೆ. ದೇವತೆಗಳು ಎಷ್ಟು ನಮಗೆ ಕೇಳೇ ಇಲ್ಲ, ದೇವತೆಗಳು ಇಷ್ಟು ಉಪಕಾರ ನಮಗೆ ಮಾಡಿದ್ದಾರೆ ಅಂದರೆ ನಮಗೆ ನಾವು ಕೈ ಮುಗಿತೀವಿ ನೋಡಿ. ಆವಾಗೆ ನಾವು ವಾಟ್ ವಿ ಓ ಟು ದಮ್, ಆ ಗುರು ಋಣ ಹೋಗುತ್ತೆ. ಋಷಿ ಋಣ ಇದೆ. ಈ ವಾಮದೇವ ಮುಂತಾದ ಋಷಿಗಳು ನೋಡಿ ನಮಗೆ ಹೇಳಿದ್ದ ಮೂಲಕವಾಗ ಇಲ್ಲಿ ಬರುವಂಥ ಪ್ರವಾಹನ ರಾಜ, ಅವರು ಕ್ಷತ್ರಿಯ ರಾಜರಂತೆ. ಆ ಕ್ಷತ್ರಿಯ ರಾಜ ಗೌತಮ ಎಂಬ ಋಷಿ ಅಲ್ಲಿನೂ ಅವನಿಗೆ ಇದು ಯಾಕೆ ಅಂದರೆ ನೋಡಿ, ರಾಜಂದ್ರಿಗೆ ರಾಜ್ಯವನ್ನು ಆಳುವ ಆ ಅಧಿಕಾರ ಇರುತ್ತೆ. ಅಂದ್ರೆ ಎಲ್ಲದಕ್ಕೇನು ಅವರು ಹೊಣೆಗಾರರಾಗ್ತಾರೆ, ಎಲ್ಲದಕ್ಕೇನು. ಹೇಗೆ ಒಂದು ತಂದೆ ಮನೆಯಲ್ಲಿ ಮಾಡುವ ತಂದೆ ಅಂದರೆ ತಿಳಿದವನು ಅಂತ ಅರ್ಥ. ಈ ಶಾಸ್ತ್ರವನ್ನು ತಿಳಿದವನು ತಂದೆ ತಾಯಿ.
ಹೊಣೆಗಾರಿಕೆ ಆಗ್ತಾರೆ. ನಾವು ಇವಾಗ ಮಾಡುವಂಥ ಇಲ್ಲಿ ಬರುವಂಥ ಕರ್ಮಗಳು ಪಂಚಾಂಗ ಇಟ್ಕೊಂಡು ನಮ್ಮ ಪುತ್ತಿಗೆ ಪಂಚಾಂಗ ಇಟ್ಕೊಂಡು ನಾವು ಮಾಡುವಾಗ ಅದಕ್ಕೆ ಸ್ವಾಮಿಗಳು ಅದನ್ನು he takes up the responsibility. ಸೊ ಹಾಗೆ ಒಂದೊಂದು ಆ ಕೆಲಸಗಳನ್ನು ಮಾಡಬೇಕು. ರಾಜನಿಗೆ ಆ ಚಕ್ರವರ್ತಿಗೆ ಎಷ್ಟು ಕೆಲಸ, ಎಷ್ಟು ಜನ ಮಾಡುವಂಥ ಎಷ್ಟೆಷ್ಟು ಕೆಲಸಗಳು, ಎಲ್ಲದಕ್ಕೇನೋ ಅವನು ಹೊಣೆಗಾರ ಅಂದರೆ ಅಲ್ಲಿ ತಪ್ಪು ಕೆಲಸಗಳಿಗೇನೋ ಅವನೇ ಹೊಣೆಗಾರರಾಗ್ತಾರಲ್ಲ, ಅವನಿಗೆ ಪಾಪ ಬರುತ್ತಲ್ಲ. ಅಂದರೆ ಆ ಕಾಲದ ಚಕ್ರವರ್ತಿಗಳು ಈ ಉಪಾಸನೆ, ಈ 5-6 ಪದ್ಯಗಳು ಇದೆ ನೋಡಿ, 6 ಪದ್ಯ ಬಿಡಿ, ಫಸ್ಟ್ ಪದ್ಯ ಸಾಕು ನಮಗೆ. ಆ ಪದ್ಯದ ಚಿಂತನೆಯನ್ನು ಅವರು ಮಾಡ್ತಾ ಇದ್ದಂತ, ಅದಕ್ಕೆ ಈ ಪದ್ಯಕ್ಕೆ, ಈ 7ನೇ ಪದ್ಯದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಇದು ಮಾಡೋ ಇದು ಯಾಕೆ ಪ್ರಿಫೇಸ್ ಅಂದರೆ, ಈ ಬರೀ ಪದ್ಯವನ್ನು ಓದೋ ಮೂಲಕವಾಗಿ ನಮ್ಗೆ ಜನ್ಮ ಬರೋದಿಲ್ಲ, ಮೋಕ್ಷ ಬರುತ್ತೆ, ಹಾಗಲ್ಲ. ಇದು ತಿಳಿಯುತ್ತಾ ನಮ್ಮ ಪಾಪಗಳು ಹೋಗುತ್ತೆ, ಎಂಥ ಅನೇಕ ಪಾಪಗಳು, ಅದನ್ನು ಹೇಳ್ತಾರೆ. ಅದು ನಾವು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ನಂಬಲ್ಲಿ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.